ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾವು ಒಂದು ವೀಕೆಂಡು ನಮ್ಮ ರಿಲೇಟಿವ್ ಜೊತೆಗೆ ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನೋಡಿ ಕಬ್ಬನ್ ಪಾರ್ಕಲ್ಲಿ ಎಷ್ಟು ದಟ್ಟವಾಗಿ ಗಿಡಗಳು ಬೆಳೆದಿದ್ದಾವೆ, ಎಷ್ಟು ಗ್ರೀನ್ರಿ ಅನ್ನಿಸ್ತಾ ಇದೆ ಕಣ್ಣಿಗೆ. ತುಂಬ ಒಂಥರ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇದೆ ಕಣ್ಣಿಗೆ ಈ ಗ್ರೀನ್ರಿ ಎಲ್ಲ ನೋಡಿ. ಇಲ್ಲಿ ನೋಡಿ ಎಷ್ಟು ದಟ್ಟವಾಗಿ ಬೆಳೆದಿದ್ದಾವೆ, ಎಷ್ಟು ವಿಶಾಲವಾಗಿದೆ ಇದು ಕಬ್ಬನ್ ಪಾರ್ಕು. ಕಬ್ಬನ್ ಪಾರ್ಕಿಗೆ ಇನ್ನು ಪ್ಲ್ಯಾನ್ ಮಾಡಿರೋಂಥ ಒಂದು ಮೇನ್ ಥಿಂಗ್ ಅಂದರೆ ಮಕ್ಕಳಿಗೋಸ್ಕರ ಅದು ಬಾಲ್ ಭವನ್ ಅಂತ ಹೇಳಿ ಆಗಿದೆಯಲ್ಲ ಕಬ್ಬನ್ ಪಾರ್ಕಲ್ಲಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಬಾಲ್ ಭವನ್ಗೆ ಹೋಗೋಣ ಅಂತೇಳಿ ಒಂದು ವೀಕೆಂಡು ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನೋಡಿ ಬಾಲ್ ಭವನಲ್ಲಿ ಸಿಗುವಂಥ ಈ ಟಾಯ್ಸ್ಗೆ ಏನೇನು ಪ್ರೈಸ್ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು ನೀವು. ಪುಟಾಣಿ ಟ್ರೈನ್ ಅಂದರೆ ಟಾಯ್ ಟ್ರೈನು ಮತ್ತು ಬೋಟಿಂಗಿಗೆ ಎಷ್ಟಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಫುಲ್ಲು ರಶ್ ಇದೆ ಇವತ್ತಂತೂ. ತುಂಬಾ ಅಂದರೆ ತುಂಬ ಒಂಥರ ಕಲರ್ಫುಲ್ಲಾಗಿತ್ತು. ಆಮೇಲೆ ಇದನ್ನೆಲ್ಲ ನೋಡಿಬಿಟ್ಟು ನನಗೆ ನಮ್ಮೂರಿನ ಜಾತ್ರೆ ನೆನಪು ಬಂತು. ಇಲ್ಲಿರುವಂಥ ಟಾಯ್ಸ್ಗಳು ಮತ್ತು ತಿಂಡಿ ತಿನಿಸುಗಳು ಎಲ್ಲನೂ ನೋಡಿ ಒಂಥರ ಜಾತ್ರೆ ಫೀಲಿಂಗ್ ಥರನೇ ಅನ್ನಿಸ್ತು. ಸಿಕ್ಕಾಪಟ್ಟೆ ಜನ ಎಲ್ಲದಕ್ಕೂ ಕ್ಯೂ ನಿಂತು ಎಲ್ಲದಕ್ಕೂ ಟಿಕೆಟ್ನ ನಾವು ತೊಗೋಬೇಕಾಯಿತು. ಇಲ್ಲಿ ನೋಡಿ ಕಲರ್ಫುಲ್ಲಾಗಿರೋ ಡಾಲ್ಫಿನ್ಗಳು, ಮಕ್ಕಳು ಇವನ್ನೆಲ್ಲ ನೋಡಿ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು. ಮತ್ತು ಇಲ್ಲಿ ನೋಡಿ ಇವರು ಯಾವ್ಯಾವ ದಿನ ರಜಾ ಇದೆ ಅಂತ ಹೇಳಿಬಿಟ್ಟು ಇಲ್ಲೊಂದು ಲೇಬಲ್ ಹಾಕಿದ್ದಾರೆ. ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ಇದನ್ನೇ ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ನಾವು ಒಳಗಡೆ ಟಾಯ್ ಟ್ರೈನ್ಗೆ ತುಂಬ ಕ್ಯೂ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಡ್ರ್ಯಾಗನ್ ಟ್ರೈನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಇದು ಡ್ರ್ಯಾಗನ್ ಟ್ರೈನು. ಮತ್ತು ಇದು ಅಲ್ಲದೆ ಇಲ್ಲಿ ಸ್ವಿಂಗ್ ಥರ ಒಂದಿದೆ, ಮತ್ತು ಡಿಸ್ಕೋ ಡ್ಯಾನ್ಸ್ ಆಡೋ ಥರ ಒಂದು ಇದೆ ಟಾಯ್ಸು. ಒಳಗಡೆ ತುಂಬ ಇದ್ದಾವೆ ಟಾಯ್ಸ್ಗಳು. ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಈ ಥರ ಡ್ರ್ಯಾಗನ್ ಟ್ರೈನಲ್ಲಿ ಹೋಗಿದ್ವಿ. ಒಂದು 4ರಿಂದ 5 ರೌಂಡು ಈ ಥರ ಆಡಿಸಿದ್ರು. ಆ ಏರು ಇಳಿತಗಳು ಬಂದಾಗ ಮಕ್ಕಳಿಗೆ ಆಗೋವಂಥ ಎಕ್ಸೈಟ್ಮೆಂಟ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕವ್ರು ಮಾತ್ರ ಅಲ್ಲ, ದೊಡ್ಡವ್ರು ಕೂಡ ಇದನ್ನು ತುಂಬ ಎಂಜಾಯ್ ಮಾಡ್ಬೋದು. ಇಲ್ಲಿ ನಾವು ಫ್ಯಾಮ್ಲಿ ಸಮೇತ ಎಲ್ಲರೂ ಹೋಗಿದ್ವಿ. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದರು ಮತ್ತು ತುಂಬ ಖುಷಿ ಆಯಿತು. ನಮಗೂ ಒಂಥರ ಹೊಸ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು. ಅಂದರೆ ವಾರ ಪೂರ್ತಿ ವರ್ಕ್ ಮಾಡ್ತಾ ಇರೋರು ಒಂದಿನ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಹೋಗಿ ಪ್ರಕೃತಿ ಮಿಡಿಲಲ್ಲಿ ಒಂದಿನ ಕಳೆದು ಬಂದರೆ ತುಂಬ ಫ್ರೆಶ್ಮೆಂಟ್ ಅನ್ನಿಸುತ್ತೆ. ಮತ್ತು ನಿಮಗೆ ವರ್ಕ್ ಮಾಡೋಕ್ಕೆ ಒಂಥರ ಚೈತನ್ಯ ಬಂದಂಗೆ ಆಗುತ್ತೆ. ಇಲ್ಲಿ ನೋಡಿ ಸ್ವಿಂಗು ಸ್ಟಾರ್ಟಿಂಗ್ ಈ ಥರ ಸ್ಲೋ ಆಗಿ ಮಾಡಿಬಿಟ್ಟು ಆಮೇಲೆ ತುಂಬ ಜೋರು ಆ ಎಂಡಿಂದ ಈ ಎಂಡಿಗೆ ತಗೊಂಡು ಹೋಗುವಂಥದ್ದು. ಇದರಲ್ಲಿ ಕೂತ್ಕೊಳ್ಳೋರಿಗೆ ತುಂಬ ಧೈರ್ಯ ಇರಬೇಕು. ಇಲ್ಲಿ ನೋಡಿ ಮತ್ತೆ ನಾವು ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ. ಇದರೊಳಗೆ ಕುತ್ಕೊಂಡ್ಬಿಟ್ಟು ಡ್ರ್ಯಾಗನ್ ಟ್ರೈನಲ್ಲೇ ಕುತ್ಕೊಂಡ್ಬಿಟ್ಟು ಆ ಕಡೆ ಸುತ್ತಮುತ್ತಲು ಇರೋದನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೋಸ್ಕರ ಅದು ತೋರಿಸಿದ್ದು. ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತೇಳಿ. ತುಂಬ ಚೆನ್ನಾಗಿತ್ತು ಮಾತ್ರ. ಅಂದರೆ ಯಾರಾದರೂ ಒಂದು ಒನ್ ಡೇ ಪಿಕ್ನಿಕ್ ಅಂತ ಹೇಳಿ ನೀವು ಚೂಸ್ ಮಾಡ್ಕೊಳ್ಳೋದಾದರೆ ಈ ಕಬ್ಬನ್ ಪಾರ್ಕ್ನ ನೀವು ಚೂಸ್ ಮಾಡ್ಕೋಬೋದು. ಅಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ. ಇಲ್ಲಿ ನೋಡಿ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಬೋಟಿಂಗಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬೋಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಟಾಯ್ ಟ್ರೈನ್ ಅಂತೂ ಸಿಗಲೇ ಇಲ್ಲ ನಮಗೆ, ಏಕೆಂದರೆ ಲಾಸ್ಟಲ್ಲಿ ತುಂಬ ಕ್ಯೂ ಇತ್ತು. ಮಕ್ಕಳು ವೇಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡಿದ್ವಿ ನಾವು. ನೀವು ಬೇರೆ ಟೈಮಲ್ಲಿ ವೀಕೆಂಡ್ ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ಕ್ಯೂ ಸ್ವಲ್ಪ ಕಡಿಮೆ ಇರುತ್ತೆ ಅನಿಸುತ್ತೆ. ಕಡಿಮೆ ಕ್ಯೂ ಇರಲ್ಲಿ ನೀವು ಹೋಗಿಬಿಟ್ಟು ನೋಡ್ಕೋಬೋದು. ಇದು ನೋಡಿ UBC ವ್ಯೂ ಇಲ್ಲಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬೋಟಿಂಗ್ ಸೆಷನ್ಗೆ ಬಂದ್ವಿ ನಾವು, ಬೋಟಿಂಗ್ ಪಾಯಿಂಟ್ಗೆ. ಇಲ್ಲಿ ಕೂಡ ಕ್ಯೂ ಇತ್ತು. ಅವತ್ತು ತುಂಬ ರಶ್ ಇದ್ದಿದ್ದರಿಂದ, ವೀಕೆಂಡಲ್ಲಿ ಹೋಗಿದ್ದರಿಂದ ತುಂಬ ರಶ್ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೂ ಕೂಡ ನಾವು ಸ್ವಲ್ಪ ವೇಟ್ ಮಾಡಿಬಿಟ್ಟು ಆಮೇಲೆ ನಮಗೆ ಬೋಟಿಂಗ್ ಅವೈಲೇಬಲ್ ಆಯಿತು. ಇಲ್ಲಿ ನೋಡಿ ಒಂದು ಡ್ರ್ಯಾಗನ್ನು ಅಂದರೆ ಡೈನಸಾರ್ದು ಒಂದು ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ಮಕ್ಕಳು ಇದನ್ನು ರಿಯಲ್ ಅಂದ್ಕೊಂಡ್ಬಿಟ್ಟು ತುಂಬ ಖುಷಿಪಟ್ಟರು. ಅದು ದೂರಿಂದ ನೋಡೋಕ್ಕಿಂತ ಹತ್ತಿರದಿಂದ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಇದು ಟಾಯ್ ಟ್ರೈನು. ಈ ಥರ ಅಲ್ಲಲ್ಲಿ ಕೆಲವೊಂದಿಷ್ಟು ಟನಲ್ ಥರ ಮಾಡ್ಕೊಂಡಿದ್ದಾರೆ. ಸೊ ಆ ಟನಲ್ ಒಳಗೆ ಹೋದಾಗನೇ ಒಂಥರ ಎಕ್ಸೈಟ್ಮೆಂಟು, ಥ್ರಿಲ್ಲಿಂಗು ತುಂಬ ಚೆನ್ನಾಗಿರುತ್ತೆ. ಇದು ಮತ್ತು ಈ ಥರ ಸ್ವಿಂಗ್ಗಳು, ಮತ್ತು ಇದು ನೋಡಿ ಬೋಟಿಂಗು. ಇಲ್ಲಿ ಒಂದು 3-4 ಬೋಟ್ಗಳು ಬಂದು ಹೋದವು. ಮತ್ತು ನಾವು ವೇಟ್ ಮಾಡ್ತಾ ಇದ್ವಿ ಬೋಟಿಂಗ್ ನಮ್ಮದು ಯಾವಾಗ ಬರುತ್ತೆ ಟರ್ನ್ ಅಂತ ಹೇಳಿಬಿಟ್ಟು. ಇಲ್ಲಿ ಫೌಂಟೇನ್ ಮಾಡಿದ್ದಾರೆ ಒಂದು. ಇದು ಬಾಲ್ವ ಒಂದು ಫೌಂಟೇನು.
ಇದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು, ತುಂಬ ಬಿಸಿಲಿದ್ದಿದ್ದರಿಂದ ಈ ಫೌಂಟೇನ್ ನೋಡಿದ್ಮೇಲೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನೀವು ಪಿಕ್ನಿಕ್ಗೆ ಅಂತ ಹೋಗೋರು ಸ್ವಲ್ಪ ಸ್ನ್ಯಾಕ್ಸು ಈ ಥರ ಅಥವಾ ಊಟ ಎಲ್ಲ ಕಟ್ಕೊಂಡು ಹೋದರೂ ತುಂಬ ಚೆನ್ನಾಗಿರುತ್ತೆ. ಒಂದಿನ ಫುಲ್ ಡೇ ಸ್ಪೆಂಡ್ ಮಾಡ್ಬೋದು. ಈ ಥರ ಮಕ್ಕಳಿಗೆಲ್ಲ ಆಟ ಆಡೋದು ಎಲ್ಲ ಏನೇನು ಆಟ ಆಡಿಸ್ಬೇಕು ಎಲ್ಲ ಆಟ ಆಡಿಸ್ಬಿಟ್ಟು ಬೋಟಿಂಗ್ ಸೆಷನ್ನು, ಟಾಯ್ ಟ್ರೈನ್ ಸೆಷನ್ನು ಈ ಥರ ಎಲ್ಲ ನೀವು ಡಿವೈಡ್ ಮಾಡಿಕೊಂಡು ಎಲ್ಲವನ್ನು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಪ್ಲ್ಯಾನ್ ಮಾಡಿ ಹೋಗಬೇಕಷ್ಟೇ. ಇಲ್ಲಿ ನೋಡಿ ಫೌಂಟೇನ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಅಲ್ಲೇ ಪಕ್ಕದಲ್ಲಿದ್ದಂಥ ಫಿಶ್ ಫೌಂಟೇನ್ಗೆ, ಅಕ್ವೇರಿಯಮ್ಗೆ ಫಿಶ್ಗಳನ್ನು ನೋಡೋಣ ಅಂತ ಹೋದ್ವಿ. ಇಲ್ಲಿ ಸಿಗುವಂಥ ವೆರೈಟಿ ಆಫ್ ಫಿಶಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಟರ್ಟಲ್ಸು, ಫಿಶಸ್ಸು, ಎಷ್ಟು ಟೈನಿ ಫಿಶ್ಗಳಿದ್ವು ಅಂದರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ ಆ ಥರ ಫಿಶ್ಗಳು ಇರ್ತವೆ ಅಂತ ಹೇಳಿಬಿಟ್ಟು. ಆ ಥರ ಕಲರ್ಫುಲ್ ಆಗಿರೋ ಫಿಶ್ಗಳು ಎಲ್ಲ ಇತ್ತು. ಇಲ್ಲಿ ಏನಂದರೆ ವೀಡಿಯೋಗೆ ಅಲೋ ಇರಲಿಲ್ಲ, ಸೊ ಫೋಟೋಗಳನ್ನು ಮಾತ್ರ ತೆಗಿಯೋಕ್ಕಾಗಿದ್ದು. ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮೀನುಗಳು, ತುಂಬ ಕಲರ್ಫುಲ್ಲಾಗಿತ್ತು. ಮೀನುಗಳನ್ನೆಲ್ಲ ನೋಡಿ ತುಂಬ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಇದು ಕೂಡ ಅಷ್ಟೇ, ಇದು ತುಂಬಾ ಅಲ್ಲಿ ಕ್ಯೂ ಇತ್ತು ಟಿಕೆಟ್ ಕೌಂಟ್ರಲ್ಲಿ. ತುಂಬ ಹೊತ್ತು ವೇಟ್ ಮಾಡಿದ ಮೇಲೆ ಇದಕ್ಕೂ ಟಿಕೆಟ್ ಸಿಕ್ತು. ಸೊ ಅದಕ್ಕೋಸ್ಕರ ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ಸ್ವಲ್ಪ ವೀಕೆಂಡ್ಸ್ನ ಅವಾಯ್ಡ್ ಮಾಡಿಬಿಟ್ಟು ವೀಕ್ ಡೇಸಲ್ಲಿ ಹೋಗಿ ಬನ್ನಿ. ವೀಕೆಂಡ್ಸಲ್ಲಿ ಹೋಗೋದಾದರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಹೋಗಿ ಒಂಥರ ಒನ್ ಡೇ ಪಿಕ್ನಿಕ್ ಥರನೂ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಎಲ್ಲೋ ಕಲರ್ ಫಿಶ್ಗಳು, ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿರೋ ಫಿಶ್ಗಳು. ಇದು ಗೊತ್ತೇ ಆಗಲ್ಲ ನಿಮಗೆ ಇವೆಲ್ಲ ಫಿಶ್ಗಳು ಅಂತ ಹೇಳಿಬಿಟ್ಟು. ಅಷ್ಟು ಚಿಕ್ಕ ಚಿಕ್ಕ ಫಿಶ್ಗಳು ನೋಡೋಕ್ಕೇ ತುಂಬ ಚೆಂದ ಅನಿಸುತ್ತೆ. ಇವೆಲ್ಲ ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿದ್ದೀವೇನೋ ಅನಿಸುತ್ತೆ ಇವನ್ನೆಲ್ಲ ನೋಡಿದ್ರೆ. ಅಷ್ಟು ಚೆನ್ನಾಗಿತ್ತು. ಡೇ ಫುಲ್ ಎಲ್ಲ ಒಂಥರ ಎಂಜಾಯ್ಮೆಂಟು, ಆಮೇಲೆ ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು. ಗ್ರೀನ್ರಿ ಮತ್ತು ಈ ಫಿಶ್ಗಳು ಮತ್ತು ಆಟದ್ದು. ಇಲ್ಲಿ ಬಾಲ್ನಲ್ಲಿ ಇನ್ನೊಂದು ಹೇಳೋದು ಮರೆತುಬಿಟ್ಟೆ, ಇಲ್ಲಿ ಒಂಥರ ಸೈನ್ಸ್ದು ಆಟಿಕೆಗಳು ಇರೋದು ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಆ ಸೈನ್ಸ್ ಅರ್ಥ ಆಗಿಲ್ಲ ಅಂದರೆ ಸೊ ನೀವು ಕರ್ಕೊಂಡು ಬಂದುಬಿಟ್ಟು ಅಲ್ಲಿ ನೀವು ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡ್ಬೋದು. ಸೈನ್ಸ್ಗಳನ್ನು ಸೈನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೂಡ ಗೊತ್ತಾಗುತ್ತೆ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ ಅದಂತೂ. ಯಾರಾದರೂ ಸೈನ್ಸ್ ಅರ್ಥ ಆಗಿಲ್ಲ ಅನ್ನೋರು ಅಥವಾ ಸೈನ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನೋರು, ಸೈನ್ಸ್ನ ಎಕ್ಸ್ಪರಿಮೆಂಟ್ ಮಾಡಿ ನೋಡಬೇಕು ಅನ್ನೋರು ಈ ಬಾಲ್ಭವನ್ ಪಾರ್ಕಲ್ಲಿ ಹೋಗಿಬಿಟ್ಟು ನೋಡ್ಬೋದು. ಅದೊಂದು ಸೆಷನ್ ಬೇರೆಯೇ ಇದೆ, ಆ ಸೆಕ್ಷನ್ನು ತುಂಬ ಚೆನ್ನಾಗಿದೆ ಅದು ಕೂಡ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಆಫ್ ಫಿಶ್ಗಳು ಎಲ್ಲಿ ಮೂಲೆಯಲ್ಲಿ ಹೋಗಿ ಸಿಕ್ಕೊಂಡಿರುತ್ತೋ ಗೊತ್ತಿಲ್ಲ. ಅದನ್ನ ಹುಡುಕ್ಬೇಕಾಗತ್ತೆ. ತುಂಬ ಚಿಕ್ಕ ಚಿಕ್ಕ ಫಿಶ್ಗಳಿದ್ದರೆ ಹುಡುಕ್ಬೇಕಾಗತ್ತೆ ಎಲ್ಲಿದೆ ಅಂತ ಹೇಳಿಬಿಟ್ಟು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ಶು. 2-3 ಫಿಶ್ಗಳು. ಸ್ವಲ್ಪ ಇದು ದೊಡ್ಡ ಸೈಜಲ್ಲಿದೆ. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಎಲ್ಲ ಥರ ಫಿಶ್ಗಳನ್ನು ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಖಂಡಿತವಾಗ್ಲೂ ಯಾರಾದರೂ ಹೋಗಬೇಕು ಅನ್ನೋರು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಹೋಗಿ. ನಮ್ಮ ಥರ ಸ್ವಲ್ಪ ಲೇಟಾಗಿ ಹೋಗಬೇಡಿ, ಯಾಕಂದರೆ ತುಂಬ ರಶ್ ಆಗಿಬಿಟ್ರೆ ಎಲ್ಲದಕ್ಕೂ ಕ್ಯೂ, ಮತ್ತು ಅಲ್ಲೇ ನಿಮಗೆ ಟೈಮ್ ವೇಸ್ಟ್ ಅನಿಸ್ಬಿಡುತ್ತೆ ಟಿಕೆಟ್ ತೊಗೊಳೋದ್ರಲ್ಲೇ. ಇದು ನೋಡಿ ತುಂಬ ಚೆನ್ನಾಗಿದ್ದಾವೆ ಫಿಶ್ಗಳು. ಅದೇನೋ ರೇ ಬಂದಿರೋ ಥರ ಅದು ಒಳಗಡೆನೇ ಹಾಕಿರುವಂಥದ್ದು. ಇನ್ನು ಟಿಕೆಟ್ಗಳು ಬಗ್ಗೆ, ಟಿಕೆಟ್ ರೇಟ್ ಬಗ್ಗೆ ಹೇಳೋದಾದರೆ ತುಂಬ ರೀಸ್ನೇಬಲ್ಲು. ತುಂಬ ಕಡಿಮೆ ಬೆಲೆಯಲ್ಲಿ ನಮ್ಮ ದಿನವಿಡೀನ ಸ್ಪೆಂಡ್ ಮಾಡಬೇಕು ಅಂತಂದರೆ ಇದೊಂದು ಪ್ಲೇಸು ತುಂಬ ಚೆನ್ನಾಗಿದೆ. ಇದೊಂದು ಪ್ಲೇಸ್ ಮಾತ್ರ ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ಎಲ್ಲ ಟಿಕೆಟ್ ದರನೂ ಇಟ್ಟಿದ್ದಾರೆ. ಒನ್ ಡೇ ಸ್ಪೆಂಡ್ ಮಾಡೋಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಜಾಗ ಇದು. ಪಕ್ಕದಲ್ಲೇ ಇರುವಂಥ ವಿಧಾನಸೌಧ ಕೂಡ ನೀವು ನೋಡ್ಕೊಂಡು ಬರ್ಬೋದು. ಅಲ್ಲೂ ನೈಟ್ ನಿಮಗೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ವಿಧಾನಸೌಧದಲ್ಲಿ. ಮತ್ತು ನೀವು ಫುಲ್ ಡೇ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಸ್ಪೆಂಡ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗನೆ ಬಂದುಬಿಟ್ಟು ನೋಡಿದ್ರೆ ಇಲ್ಲಿ ಟಾಯ್ಸು
ಆಮೇಲೆ ಇಲ್ಲಿ ಫಿಶ್ ಅಕ್ವೇರಿಯಮ್ಮು, ಮತ್ತು ನಿಮಗೆ ಅದು ಸೈನ್ಸು ಎಕ್ಸಿಬಿಷನ್ ಥರ ಇರುವಂಥ ಪಾರ್ಕು ಎಲ್ಲವನ್ನು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್